ನಮಸ್ತೆ. ಕಥೆಗಳಿಂದ ಪರಿವರ್ತನೆಗೆ ಸ್ವಾಗತ. ಓದ್ತಾ ಇರೋ ಬುಕ್ಕು ಕರುಣಾಳುವ ಬೆಳಕೆ. ಬರ್ದಿರೋದು ಡಾಕ್ಟರ್ ಗುರುರಾಜ್ ಕರ್ಜಗಿ ಸರ್. ಭಾಗ 4. ಇವತ್ತೊಂದು ಹೊಸ ಚಾಪ್ಟರ್ ನೋಡೋಣ. ಚಾಪ್ಟರ್ ಹೆಸರು ಸಾಧನೆಯ ಅಗತ್ಯತೆಗಳು ಅನ್ನೋ ಚಾಪ್ಟರ್ ಇಂದ ನೋಡೋಣ ಏನಿದೆ ಅಂತ. ತೇಜಸ್ವಿಯ ತಂದೆ ಖಡ್ಗ ಯುದ್ಧದಲ್ಲಿ ಖ್ಯಾತರಾದವರು. ಅಂದ್ರೆ ತೇಜಸ್ವಿ ಅನ್ನೋ ಹುಡುಗ ಇರ್ತಾರಲ್ವಾ, ಅವರಪ್ಪ ಖಡ್ಗ ಯುದ್ಧದಲ್ಲಿ ತುಂಬಾ ಪ್ರಸಿದ್ಧಿ ಹೊಂದಿರ್ತಾರೆ. ಆದ್ರೆ ಅದ್ ಯಾಕೋ ಗೊತ್ತಿಲ್ಲ, ಪಾಪ ತೇಜಸ್ವಿಗೆ ಆ ಖಡ್ಗ ಯುದ್ಧದಲ್ಲಿ ಪರಿಣಿತಿ ಬರ್ಲೇ ಇಲ್ಲ. ಅವ್ರಿಗೆ ಅದನ್ನ ಕಲಿಯೋಕ್ ಆಗ್ಲೇ ಇಲ್ಲ. ತಂದೆ ಎಷ್ಟು ಪ್ರಯತ್ನ ಮಾಡ್ತಾರೆ, ನಂತರನೇ ನನ್ ಮಗನ್ನು ದೊಡ್ಡ ಖಡ್ಗ ಯುದ್ಧದಲ್ಲಿ ಪರಿಣಿತಿ ಕೊಡ್ಬೇಕು, ಅನ್ನೋದ್ರಲ್ಲಿ ಏನಾದ್ರು ಸಾಧನೆ ಮಾಡ್ಬೇಕು ಅಂತ ಪಾಪ ಅವ್ರ ತಂದೆ ತುಂಬಾ ಕಷ್ಟ ಪಡ್ತಾರೆ. ಆದ್ರೆ ಅವನಿಗೆ ಆ ವಿದ್ಯೆ ಹತ್ತುವ ಯಾವ ಲಕ್ಷಣವೂ ಕಾಣ್ಲಿಲ್ಲ. ಹಿತ್ತಲ ಗಿಡ ಮದ್ದಲ್ಲ ಎಂದು ಮಗನನ್ನು ಮತ್ತೊಬ್ಬ ಪ್ರಖ್ಯಾತ ಖಡ್ಗ ಯುದ್ಧದ ಗುರುವಿನ ಕಡೆಗೆ ಕಳಿಸ್ತಾರೆ. ಹಿತ್ತಲ ಗಿಡ ಮದ್ದಲ್ಲ ಅನ್ನೋ ಹಾಗೆ ನನ್ನ ಹತ್ರ ಕಲಿಲ್ದೇ ಇರೋದಕ್ಕೆ ನಾನ್ ಕಲ್ಸೋದಕ್ಕೆ ಅವ್ನು ಕಲಿತಾ ಇಲ್ವೇನೋ, ಬೇರೆ ಹತ್ರ ಕಲ್ಸೋಣ ಅಂತ ಹೇಳಿ ಅದೇ ಖಡ್ಗ ಯುದ್ಧದ ಗುರುವಿನ ಕಡೆ ಇನ್ನೊಬ್ರು ಹತ್ರ ಮಗನ್ನ ಕಳಿಸ್ತಾರೆ. ಅವರು ಕೂಡ ತೇಜಸ್ವಿಯ ತಂದೆಯ ಅಭಿಪ್ರಾಯಕ್ಕೆ ಬರ್ತಾರೆ. ಅವ್ರು ಹೇಳ್ತಾರೆ, ಹೌದು ನೀವ್ ಹೇಳಿದ್ ಕರೆಕ್ಟ್, ಅವನು ಇದು ವಿದ್ಯೆ ಕಲಿಯಕ್ ಆಗಲ್ಲ ಅಂತ ಹೇಳಿ ಅವರು ಸಹ ಹೇಳ್ಬಿಡ್ತಾರೆ. ಪಾಪ ತೇಜಸ್ವಿಗೆ ನಿರಾಸೆಯಾಗುತ್ತೆ. ಅವಾಗ ಆ ಗುರುಗಳನ್ನ ಕೇಳ್ತಾನೆ ಅವನು. ಗುರುಗಳೇ, ನಾನು ಶ್ರಮಪಟ್ಟು ಕಲಿತರೆ ಎಷ್ಟು ವರ್ಷಗಳಲ್ಲಿ ನಾನು ನಿಷ್ಣಾತನಾಗಬಹುದು? ನಾನು ಎಷ್ಟು ಕರೆಕ್ಟಾಗಿ ಶ್ರದ್ಧೆಯಿಂದ ಶ್ರಮಪಟ್ಟು ಕಲಿತರೆ ನಾನು ಎಷ್ಟು ದಿನಕ್ಕೆ ಇದನ್ನ ಕಲಿಬಹುದು ಅಂತ ಹೇಳಿ ಆ ತೇಜಸ್ವಿ ಆ ಗುರುಗಳನ್ನ ಕೇಳ್ತಾನೆ. ಆಗ ಗುರು ಮಾರ್ಮಿಕವಾಗಿ ಉತ್ತರಿಸ್ತಾರೆ, ನಿನ್ನ ಜೀವನ ಪರ್ಯಂತ ನೀನು ಶ್ರಮ ಪಡಲೇಬೇಕು ತೇಜಸ್ವಿ. ನಾನು ಅವಾಗ ಅಂತ ಹೇಳ್ತಾರೆ ಗುರುಗಳು. ಆಗ ತೇಜಸ್ವಿ ಹೇಳ್ತಾನೆ, ನಾನು ಅಷ್ಟು ಕಾಲ ಕಾಯಲಾರೆ ಗುರುಗಳೇ. ಅಂದ್ರೆ ನಾನ್ ಜೀವನ ಪೂರ್ತಿ ಅದನ್ನ ಕಲಿಯಕ್ ನನಗೆ ಇಷ್ಟ ಇಲ್ಲ. ನಾನು ನಿಮ್ಮ ಮನೆಯ ಆಳಾಗಿ ದುಡಿತೀನಿ, ನೀವು ಹೇಳಿದಷ್ಟು ಕಾಲ ಪರಿಶ್ರಮ ಪಡ್ತೇನೆ ಅಂತ ಎಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ, ನಾನು ಹೆದರೋದಿಲ್ಲ. ಆಗ ಎಷ್ಟು ಕಾಲ ಬೇಕಾಗುತ್ತೆ ಗುರುಗಳೇ? ಅಂದ್ರೆ ನಿಮ್ ಮನೇಲಿ ಆಳಾಗಿ ದುಡಿತೀನಿ, ಎಷ್ಟು ನೀವು ಕಷ್ಟ ಕೆಲಸ ಕೊಟ್ರು ಮಾಡ್ತೀನಿ, ಯಾವ ಕಷ್ಟ ಬಂದ್ರು ನಾನು ಹೆದರಲ್ಲ. ಆಗ ನಾನು ಇದನ್ನ ಅಂದ್ರೆ ಖಡ್ಗ ಯುದ್ಧ ಕಲಿಯಕ್ಕೆ ನನಗೆ ಎಷ್ಟು ವರ್ಷ ಬೇಕಾಗತ್ತೆ ಅಂತ ಹೇಳಿ ತೇಜಸ್ವಿ ಕೇಳ್ತಾರೆ ಅವ್ರ ಗುರುಗಳಿಗೆ. ಆಗ ಗುರುಗಳು ಹೇಳ್ತಾರೆ, ಹಾಗಾದ್ರೆ ಒಂದ್ 20 ವರ್ಷ ಸಾಕು ಬಿಡು ಅಂತ ಹೇಳ್ತಾರೆ. ಮತ್ತೆ ತೇಜಸ್ವಿ ಅಷ್ಟಕ್ಕೆ ಬಿಡ್ಲಿಲ್ಲ. ಗುರುಗಳೇ, ನಮ್ಮ ತಂದೆಯವರಿಗೆ ವಯಸ್ಸಾಗಿದೆ. ಅವರು ಇರುವಾಗಲೇ ನಾನು ಈ ವಿದ್ಯೆಯನ್ನು ಕಲಿತು ಅವರಿಗೆ ತೋರಿಸಿ ನಾನು ಸಂತೋಷ ಪಡಿಸಬೇಕು. ಅಂದ್ರೆ ಹಂಗ್ ಮಾಡ್ಬೇಕು ಅಂದ್ರೆ ನಾನು ದಿನಕ್ಕೆ 24 ಗಂಟೆಗಳ ಕಾಲ ತಾವು ಹೇಳಿದ್ದನ್ನು ಪಾಲಿಸಿ ಪ್ರಯತ್ನಿಸುತ್ತೇನೆ. ಹಾಗಿದ್ದಾಗ ನನಗೆ ಎಷ್ಟು ಕಾಲ ಬೇಕಾದದ್ದು ಗುರುಗಳೇ ನಾನು ಕಲಿಯೋದಿಕ್ಕೆ ಅಂತ ಕೇಳ್ತಾನೆ. ಆಗ ಗುರುಗಳು ನಗ್ತಾ ನಗ್ತಾ ಹೇಳ್ತಾರೆ, ಹಾಗಿದ್ರೆ ನಿನಗೆ 70 ವರ್ಷ ಖಂಡಿತ ಬೇಕು ಅಂತ ಹೇಳ್ತಾರೆ. ಇವನಿಗೆ ಫುಲ್ ಶಾಕ್ ಆಗೋಯ್ತು. ಫಸ್ಟಿಗೆ ಏನ್ ಹೇಳ್ತಾರೆ, 20 ವರ್ಷ ಸಾಕು, ನೀನ್ ಕಷ್ಟಪಡ್ತೀಯಾ, ಕಷ್ಟಪಟ್ಟು ಧೈರ್ಯದಿಂದ ಮಾಡ್ತಿದ್ರೆ 20 ವರ್ಷ ಸಾಕು ಅಂತ ಗುರುಗಳು ಹೇಳಿರ್ತಾರೆ. ಮತ್ತ ಅವನು ಅಷ್ಟಕ್ಕೆ ಸುಮ್ಮನಿರ್ದ ಏನ್ ಹೇಳ್ತಾನೆ, ನಾನು 24 ತಾಸಲ್ಲಿ 20 ಗಂಟೆ ತಾಸು ನಾನು ಶ್ರಮ ಪಡಕ್ ರೆಡಿ ಇದ್ದೀನಿ ಗುರುಗಳೇ, ಹಂಗಿದ್ರೆ ನಾನು ಇನ್ನೆಷ್ಟು ವರ್ಷ ಕಲಿಬಹುದು ಅಂತ ಕೇಳ್ತಾನೆ. ಆಗ ಗುರುಗಳು 74 ಹೇಳ್ತಾರೆ. ಫಸ್ಟ್ 24 ಹೇಳಿರ್ತಾರೆ, ಈಗ 74 ವರ್ಷ ಹೇಳ್ತಾರೆ. ಅದು ಹೇಗೆ ಗುರುಗಳೇ? ಮೊದಲು 20 ವರ್ಷ ಅಂದಿದ್ದೀರಿ ತಾನೆ ಅಂತ ಹೇಳಿ ಅವ್ನು ಕೇಳ್ತಾನೆ. ಈಗ ನೋಡಿದ್ರೆ 70 ವರ್ಷ ಅಂತಿರಲ್ಲ ಅಂತ ಹೇಳಿ ಕೇಳ್ತಾನೆ. ಆಗ ನನಗೆ ಹೇಗೆ ಅಂತ ಹೇಳಿ ದಯವಿಟ್ಟು ಕರೆಕ್ಟಾಗಿ ನನಗೆ ಹೇಳಿ ಅಂತ ಹೇಳಿ ಅವ್ನು ಹೇಳ್ತಾನೆ. ನಾನು ಯಾವುದೇ ಕೆಲಸವನ್ನು ಮಾಡಲು ಸಿದ್ಧನಿದ್ದೇನೆ. ಅತ್ಯಂತ ಕಡಿಮೆ ಅವಧಿಯಲ್ಲಿ ಅತ್ಯಂತ ಶ್ರೇಷ್ಠ ಖಡ್ಗ ಯೋಧನಾಗುವುದು ಹೇಗೆ ಎಂಬುದನ್ನು ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ ಅಂತ ಹೇಳಿ ಆ ಗುರುಗಳಿಗೆ ಕೇಳ್ತಾನೆ ತೇಜಸ್ವಿ. ಆಗ ಗುರುಗಳು ಹೇಳ್ತಾನೆ, ಇಲ್ಲ ಮಗು, ನೀನು ನನ್ನೊಡನೆಯೇ 70 ವರ್ಷ ಇದ್ದು ಬಿಡು. ಫಲಿತಾಂಶಕ್ಕೆ ಅವಸರ ಪಡುವವನು ಎಂದಿಗೂ ಶ್ರೇಷ್ಠನಾಗಲಾರ ಮತ್ತು ಕಲಿತಿದ್ದನ್ನು ಅರಗಿಸಿಕೊಳ್ಳಲಾರ. ಅಂದ್ರೆ ನಾನು ಗೆಲ್ಬೇಕು, ಆ ಸಾಧನೆ ಮಾಡ್ಬೇಕು, ನಾನು ಇದು ಮಾಡ್ಬೇಕು ಅಂತ ಹೇಳಿ ಯಾರು ಅರ್ಜೆಂಟ್ ಮಾಡ್ತಾರೆ, ಅವಸರ ಮಾಡ್ತಾರೆ, ಅವರು ಎಂದು ಶ್ರೇಷ್ಠ ಆಗೋಕ್ಕಾಗಲ್ಲ. ಮತ್ತೆ ಅದನ್ನೇನ್ ಕಲ್ತಿರ್ತಾರೆ ಅದನ್ನ ಉಳಿಸ್ಕೊಂಡು ಹೋಗಕ್ ಆಗಲ್ಲ. ಯಾವತ್ತು ಸಾಧನೆ ಮಾಡಕ್ಕೆ ತಾಳ್ಮೆ ಇರ್ಬೇಕು, ಅವಸರ ಬೇಡ ಅಂತ ಹೇಳಿ ಗುರುಗಳು ಹೇಳ್ತಾರೆ ತೇಜಸ್ವಿಗೆ. ಆಗ ತೇಜಸ್ವಿ ಗುರುವಿನೊಡನೆ ಉಳಿದು ಬಿಟ್ಟ. ಗುರು ಅವನಿಗೆ ಖಡ್ಗ ಯುದ್ಧದ ಬಗ್ಗೆ ಯಾವ ಮಾತನ್ನು ಆಡಲಿಲ್ಲ. ಗುರು ಹೇಳಿದ ಮನೆ ಕೆಲಸ ಈ ಕೆಲಸ ಮಾಡ್ತಾ ಸುಮ್ಮನಿದ್ದು ಬಿಟ್ಟ. ಸ್ವಲ್ಪ ದಿನ ಖಡ್ಗದ ಕಡೆಗೆ ತಿರುಗಿಯೂ ಸಹ ನೋಡ್ಲಿಲ್ಲ ಅವನು. ಬರೀ ಗುರುಗಳು ಹೇಳಿದ ಕೆಲಸ ಮಾಡ್ತಾ, ಗುರುಗಳ ಮನೆ ಕೆಲಸ ಮಾಡ್ತಾ ಅದೇ ಕೆಲಸ ಮಾಡ್ತಾ ಇದ್ಬಿಟ್ಟ. ಗುರುಗಳು ಖಡ್ಗ ಹೇಳ್ಕೊಡಕ್ ಹೋಗ್ಲಿಲ್ಲ, ಬರೀ ಅವ್ನ ಪಾಡಿಗೆ ಒಂದ್ ಕೆಲಸ ಮಾಡ್ಕೊಂಡಿರೋದು ಬಿಟ್ರು. ಇವನು ಸಹ ಕೆಲಸ ಮಾಡ್ತಾ ಆರಾಮಾಗಿದ್ಬಿಟ್ಟ. ಒಂದು ದಿನ ಶಿಷ್ಯ ತಲೆ ಬಗ್ಗಿಸಿ ನೆಲವರಿಸುತ್ತಿರುವಾಗ ಹಿಂದಿನಿಂದ ಬಂದ ಗುರು ಮರದ ಖಡ್ಗವೊಂದರಿಂದ ಬೆನ್ನಿನ ಮೇಲೆ ಅಪ್ಪಳಿಸಿದರು. ಆ ಹುಡುಗ ಗಾಬರಿ ಆಗ್ಬಿಟ್ಟ. ಛಕ್ಕನೆ ತಿರುಗಿ ತಪ್ಪಿಸಿಕೊಳ್ಬೇಕು ಅಂತ ಹೇಳಿ ಗುರುಗಳು ಹೇಳಿ ಅವನಿಗೆ ನಗ್ತಾರೆ. ನೋಡು, ನೀನ್ ಬಕ್ಕೊಂಡ್ ನೆಲ ಒರೆಸ್ತಾ ಇದ್ದೆ, ನಾನ್ ಹಿಂದಿಂದ ಬಂದು ನಿನ್ಗೆ ಖಡ್ಗದಿಂದ ಬೆನ್ನಿನ ಮೇಲೆ ನಾನು ಹಾರಿದ್ರುನು ನಿನಗೆ ಗೊತ್ತೇ ಆಗ್ಲಿಲ್ಲ. ಛಕ್ಕನೆ ತಿರುಗಿ ತಪ್ಪಿಸ್ಕೋಬೇಕು ನೀನು, ಈ ತರ ಯಾರಾದ್ರೂ ಬಂದಾಗ ಅಂತ ಹೇಳಿ ಆಗ ಗುರುಗಳು ಹೇಳ್ತಾರೆ. ಆಗ ಮರುದಿನ ರಾತ್ರಿ ಹಾಸಿಕೊಳ್ಳುತ್ತಿರುವಾಗ ಮತ್ತೆ ಬೆನ್ನಿಗೆ ಪೆಟ್ಟು ಬಿತ್ತು. ಮತ್ತೆ ಅದೇ ತರ ಮಾಡ್ತಾರೆ ಗುರುಗಳು. ಈಗ ತೇಜಸ್ವಿಗೆ ಮತ್ತೊಂದು ಕೆಲಸ ಪ್ರಾರಂಭವಾಯ್ತು.
ತನ್ನ ಕೆಲಸ ಮಾಡುವುದರೊಂದಿಗೆ ಅಷ್ಟೊಂದು ಕೆಲಸ ಮಾಡೋದ್ರ ಜೊತೆಗೆ ಇನ್ನೊಂದು ಕೆಲಸ ಬೇರೆ ಶುರು ಆಯ್ತು ಅವನಿಗೆ. ಏನು? ಗುರುಗಳು ಯಾವ ಟೈಮಲ್ಲಿ ಯಾವ ತರ ಬಂದ್ ಖಡ್ಗದಲ್ಲಿ ನನ್ ಮೇಲೆ ಅಟ್ಯಾಕ್ ಮಾಡ್ತಾರೆ ಅದನ್ನ ತಪ್ಪಿಸ್ಕೋಬೇಕಲ್ಲ ಅವನು. ಅದು ಮತ್ತೆ ಇನ್ನೊಂದು ಎಕ್ಸ್ಟ್ರಾ ಕೆಲಸ ಆಯ್ತು ಅವನಿಗೆ. ತಪ್ಪಿಸ್ಕೊಳ್ಳೋದೇ ಒಂದು ಎಕ್ಸ್ಟ್ರಾ ಕೆಲಸ ಆಗೋಯ್ತು. ಆಗ ಮ ಯ ನನ್ನ ಕೆಲಸ ಮಾಡುವುದರೊಂದಿಗೆ ಇದೊಂದು ಕೆಲಸ ಆಯ್ತು. ಎಲ್ಲಿಂದ ಯಾವಾಗ ಗುರುಗಳು ಎಲ್ಲಿಗೆ ಬಂದು ಹೊಡಿತಾರೋ ಅಂತ ಹೇಳಿ ಅವನು ಅಲ್ಲಿಂದ ಗಮನಿಸತೊಡಗಿದ. ಅಂದ್ರೆ ಅವಾಗಿಂದ ಅವನು ಪ್ರಜ್ಞೆಯಿಂದ ಶುರು ಮಾಡ್ದ. ಅಂದ್ರೆ ಕೆಲಸ ಮಾಡ್ತಾನೆ ಮಾಡ್ತಾನೆ ನನ್ ಗುರುಗಳು ಯಾವ ಕಡೆಯಿಂದ ಬಂದು ನನ್ಗೆ ಖಡ್ಗದಿಂದ ಹೊಡಿತಾರೆ ಅಂತ ಹೇಳಿ ಅವನ ಗಮನ ಪೂರ್ತಿ ಅದ್ರ ಮೇಲೆ ಇಡತೊಡಗಿದ. ಅವನ ಬುದ್ಧಿ ಚುರುಕಾಯಿತು. ಏನೇ ಮಾಡುತ್ತಿದ್ದರೂ ಸುತ್ತಮುತ್ತ ನಡೆಯುತ್ತಿದೆ ಮಾಡುತ್ತಿದ್ದರೂ ಸುತ್ತಮುತ್ತ ಏನು ನಡೆಯುತ್ತಿದೆ ಎಂಬುದರ ಬಗ್ಗೆ ಮನಸ್ಸು ಚುರುಕಾಗಿ ಕೆಲಸ ಮಾಡತೊಡಗಿತು. ಅವನ ಬೆನ್ನಿನ ಮೇಲೆ ಬೀಳುವ ಪೆಟ್ಟುಗಳು ಕಡಿಮೆ ಆಗ್ತಾ ಬಂದ್ವು. ಗುರುಗಳು ಯಾವ ಟೈಮಲ್ಲಿ ಗುರುಗಳು ಬಂದು ಅವನ ಮೇಲೆ ಅಟ್ಯಾಕ್ ಮಾಡ್ತಿದ್ರು ಅದು ಕಡಿಮೆ ಆಗ್ತಾ ಬಂತು. ಯಾಕಂದ್ರೆ ಅವನ ಮನಸ್ಸು ಏಕಾಗ್ರತೆಗೆ ಬಂತು. ಅವ್ನು ಎಷ್ಟೇ ಬೇರೆ ಮನೆ ಕೆಲಸ ಮಾಡ್ತಾ ಇದ್ರು ಅವನ ಮನಸ್ಸು ನನ್ ಗುರುಗಳು ಯಾವ ಕಡೆಯಿಂದ ಬಂದು ಹೊಡಿಬಹುದು, ನನಗೆ ಅದರಿಂದ ಹೆಂಗ್ ತಪ್ಪಿಸ್ಕೋಬೇಕು ಅನ್ನೋದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇತ್ತು. ಹಾಗಾಗಿ ಅವನ ಮನಸ್ಸು ಚುರುಕಾಗಿತ್ತು. ಹಂಗ್ ಮಾಡಕ್ ಶುರು ಮಾಡಿದ್ಮೇಲೆ ಗುರುಗಳು ಅವನಿಗೆ ಅಟ್ಯಾಕ್ ಮಾಡೋದೇ ಕಡಿಮೆ. ಅವ್ರು ಮಾಡ್ತಾ ಇದ್ರು ಆದ್ರೆ ಇವನು ಅದರಿಂದ ತಪ್ಪಿಸ್ಕೊಳ್ಳೋಕ್ ಶುರು ಮಾಡ್ದ. ಹೊಡೆತ ಬೀಳೋದು ಕಡಿಮೆ ಆಯ್ತು. ಅವನ ಪ್ರಜ್ಞೆ ಎಷ್ಟು ಜಾಗೃತವಾಯಿತೆಂದರೆ ಅವನು ಮಲಗಿದಾಗಲೂ ಮನಸ್ಸು ಚುರುಕಾಗಿರ್ತಿತ್ತು. ಒಂದು ಸಣ್ಣ ಸಪ್ಪಳವಾದರೂ ಚಕ್ಕನೆ ಎದ್ದು ಖಡ್ಗ ಹಿಡಿದು ನಿಂತ್ಬಿಡ್ತಿದ್ದ. 2 ತಿಂಗಳುಗಳ ನಂತರ ಗುರು ಬಂದು ನೀನೀಗ ಅತ್ಯುತ್ತಮ ಖಡ್ಗ ಯೋಧನಾಗಿದ್ದೀಯಾ, ಮನೆಗೆ ತೆರಳಿ ಸಾಧನೆ ಮಾಡು ಎಂದು ಆಶೀರ್ವದಿಸಿ ಕಳಿಸಿದರು. ನೋಡಿ, ಅಷ್ಟು ವರ್ಷ ಅವರು ನಾನ್ ಎಷ್ಟು ವರ್ಷ ಕಲಿಬಹುದು, ನಾನು ಎಷ್ಟು ವರ್ಷಕ್ಕೆ ನಾನು ಖಡ್ಗ ಯೋಧ ಆಗ್ತೀನಿ ಅಂತ ಹೇಳಿ ಪಾಪ ಅವ್ನು ಅಷ್ಟು ಕಷ್ಟ ನಾನ್ ಕಲಿಲೇಬೇಕು, ನನ್ನ ಅಪ್ಪಂಗೆ ನಾನ್ ಕಲ್ತು ಖುಷಿ ಪಡಿಸ್ಲೇಬೇಕು ಅನ್ನೋದೊಂದು ಛಲದಿಂದ ಅವನು ಆ ಗುರುಗಳ ಮನೆ ಕೆಲಸ ಮಾಡ್ತಾ ಅವನ್ನೆಲ್ಲ ಒರೆಸ್ತಾ ಪಾತ್ರೆ ತೊಳಿತಾ ಅವ್ರು ಹೇಳಿದ ಎಲ್ಲ ಕೆಲಸ ಮಾಡ್ತಾ ಸಮಾಧಾನದಿಂದ ಅವ್ರ ಮನೇಲಿ ಕೆಲಸ ಮಾಡ್ತಾ ಆ ಗುರುಗಳು ನೋಡಿ ಯಾವ ರೀತಿ ಹೇಳ್ಕೊಟ್ರು ಅಂತ ಅವನಿಗೆ ಅವ್ರಿಗೆ ಗೊತ್ತಾಯ್ತು ಇವ್ನು ಡೈರೆಕ್ಟ್ ಆಗಿ ಹೇಳ್ಕೊಟ್ರೆ ಕಲಿಯಲ್ಲ ಅಂತ. ಈ ರೀತಿ ಕಲ್ಸಿ ಕೊನೆಗೂ ಅವನನ್ನ ಗುರುಗಳು ಇದು ಖಡ್ಗ ಯುದ್ಧದಲ್ಲಿ ಯೋಧನಾಗಿ ಅಂತೂ ರೆಡಿ ಮಾಡಿದ್ರು. ಆಮೇಲೆ ನೀನ್ ಖಡ್ಗ ಯೋಧನಾಗಿದ್ಯಾ, ಮನೆಗ್ ಹೋಗು ಒಳ್ಳೆ ಸಾಧನೆ ಮಾಡು ಅಂತೇಳಿ ಗುರುಗಳು ಅವನನ್ನ ಮನೆ ಕಳಿಸ್ತಾರೆ. ಈಗ ಖರ್ದಗಿ ಸರ್ ಹೇಳ್ತಾ ಇದ್ದಾರೆ, ದೈಹಿಕ ಪರಿಶ್ರಮದೊಂದಿಗೆ ಮನಸ್ಸು ಏಕಾಗ್ರತೆ ಸೇರಿದಾಗ ಮಾತ್ರ ಶ್ರೇಷ್ಠ ಸಾಧನೆಯಾಗುತ್ತದೆ. ಎರಡ ಕಡೆಗೂ ಗಮನ ಅಗತ್ಯ. ಅಂದ್ರೆ ಮನಸ್ಸನ್ನ ನಾವು ಒಂದು ಸ್ಥಿರತೆ ಇಟ್ಕೊಳ್ಳದೆ ಬರೀ ಪರಿಶ್ರಮ, ಬರೀ ಬೆಳಗಿಂದ ರಾತ್ರಿವರೆಗೂ ದುಡಿ ಆ ಕೆಲಸ ಮಾಡು ಈ ಕೆಲಸ ಮಾಡು ನಾವ್ ಇದನ್ನೇ ಮಾಡ್ತಾ ಇದ್ರೆ ಶ್ರೇಷ್ಠ ವ್ಯಕ್ತಿ ಆಗೋಕೆ ಖಂಡಿತ ಸಾಧ್ಯ ಇಲ್ಲ. ದೈಹಿಕ ಕೆಲಸದ ಜೊತೆ ಮನಸ್ಸನ್ನು ಸಹ ಏಕಾಗ್ರತೆಗೆ ತಗೊಂಡ್ ಬಂದ್ರೆ ನಾವು ಶ್ರೇಷ್ಠ ವ್ಯಕ್ತಿ ಆಗೋಕೆ ಸಾಧ್ಯ ಅಂತ ಹೇಳಿ ಖರ್ದಗಿ ಸರ್ ಹೇಳ್ತಾ ಇದ್ದಾರೆ. ಸೊ ನಾವೀಗ ಚೆಕ್ ಮಾಡ್ಕೋಬೇಕು ಎಲ್ಲಿ ಅಂದ್ರೆ ನಾವು ಬರೀ ದೈಹಿಕವಾಗಿ ಕೆಲಸ ಮಾಡ್ತಾ ಇದೀವಾ ಅಥವಾ ನಮ್ಮ ಮನಸ್ಸನ್ನ ಏಕಾಗ್ರತೆ ಮಾಡಿ ಅಂದ್ರೆ ನಾವೇನೋ ಒಂದ್ ಕೆಲಸ ಮಾಡ್ತಾ ಇದ್ರೂನು ನಮ್ ಸುತ್ತ ಏನ್ ನಡೀತಿದೆ ಅನ್ನೋ ಅವೇರ್ನೆಸ್ ಅಲ್ಲಿ ಇರ್ತೀವಾ, ಪ್ರಜ್ಞೆಯಿಂದ ಇರ್ತೀವಾ ಅಂತ ನಾವು ಇವಾಗ ಚೆಕ್ ಮಾಡ್ಕೋಬೇಕು. ಸೊ ಈ ಚಾಪ್ಟರ್ ನಿಮ್ಗೆ ಇಷ್ಟ ಆಯ್ತು ಅನ್ಕೊಂತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಸಪೋರ್ಟ್ ಮಾಡಿ.